ಇವಾಗ ನಾವು ಫಾಂಟಿನಿಯಸ್ ಸ್ಟ್ರೀಟ್ಗೆ ಬಂದಿದ್ದೀವಿ. ಇದ್ರದ್ದೇನು ಸ್ಪೆಷಾಲಿಟಿ ಅಂದರೆ ನೋಡಿರ್ತೀರ ನೀವು, ಬಿಲ್ಡಿಂಗ್ ಇದೆ ಫೋಟೋಶೂಟ್ಗಳು ಮಾಡ್ತಿರ್ತಾರೆ. ಒಂಥರ ಅಥೆಂಟಿಕ್ ಬಿಲ್ಡಿಂಗ್ ಇರ್ತಲ್ಲ, ಕಲರ್ ಬಿಲ್ಡಿಂಗ್ಗಳೆಲ್ಲ ಇರ್ತವೆ. ಆ ಜಾಗಕ್ಕೆ ನಾವು ಬಂದಿದ್ದೀವಿ. ನೋಡ್ರಿ ನೋಡಿದೆ ಮೆಟ್ಲು ನೋಡ್ರಿ, ಕ್ರೇಜಿ ಆಗಿದೆ. ದೂರದಿಂದ ನೋಡ್ರಿ ಒಂದು ಗೋಡೆ ಥರ ಕಾಣ್ತಿತ್ತು, ಬಟ್ ಇವಾಗ ಹೋದ್ಮೇಲೆ ನೋಡ್ರಿ ಹಿಂಗೆ ಕಾಣ್ತೈತೆ. ದೂರದಿಂದ ನೋಡಿದಾಗ ಇದು ಮೆಟ್ಲು ಥರ ಕಾಣ್ತಿರ್ಲಿಲ್ಲ, ಗೋಡೆ ಥರ ಇತ್ತು. ಇವಾಗ ಹತ್ರ ಹೋಗ್ಲು ಗೊತ್ತಾಗ್ತೈತೆ ಮೆಟ್ಲು ಅಂತ. ನದಿ ಅಲ್ಲ, ಇದು ನವಿಲ್ನ ಡಿಸೈನ್ ಮಾಡಿರೋದು ನೋಡಿ. ಇಷ್ಟೊತ್ತು ಮಳೆ ಬಂತು, ವೆದರ್ ಫುಲ್ಲು ಚಿಲ್ಲಾಗಿದೆ ನೋಡ್ರಿ. ಒಂಥರ ಬೆಂಗಳೂರು ಬಿಟ್ಟು ಇನ್ನೂ ದೂರ ಬಂದಿರುತ್ತೆ, ಒಂಥರ ಒಳ್ಳೆ ಫೀಲು. ನಾವು ಬರೀ ಜೀವನ ಎಲ್ಲ ದಾರಿ ತಪ್ಪದೇ ಆಯ್ತು. ಈ ಸಲ ದಾರಿ ತಪ್ಪಿದ್ವಿ, ನಿನ್ನೆ ದಾರಿ ತಪ್ಪಿದ್ವಿ. ನಮ್ಮ ಹುಡುಗ ಇನ್ನೂ ದೊಡ್ಡದಾಗಿ ದಾರಿ ತಪ್ಪಿದ್ದಾನೆ, ನಿನ್ನೆ ಮಿಸ್ ಆಗಿದ್ದಿದ್ರೆ. ಸೊ ಅಂತನ್ನೆಲ್ಲ ಕಾಪಾಡಿದ್ವಿ ನಾವು. ನಮ್ಮ ಹುಡುಗಂದು ವರುಣ್ ಕ್ಲಿಕ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದನ್ನ ಹಾಕಿರ್ತೀನಿ ನೋಡಿ, ಫಾಲೋ ಮಾಡಿ. ಸಾಕಾಗಿರೋ ಫೋಟೋಗಳನ್ನೆಲ್ಲ ಬಿಡ್ತಾ ಇರ್ತಾನೆ. ಅಂದ್ರೆ ಬರೀ ನೇಚರ್ದು ಎಲ್ಲ ಥರನೂ ಹಾಕ್ತಾನೆ, ಅದೇ ಚೆನ್ನಾಗಿ ಎಡಿಟ್ ಮಾಡಿ ಹಾಕ್ತಾನೆ, ಅದೇ ಖುಷಿ. ನೋಡ್ರಿ ಇಲ್ಲಿ ಬಿಲ್ಡಿಂಗ್ಗಳೆಲ್ಲ, ಸೀಟ್ ಮನೆಗಳು, ಹಂಚಿನ ಮನೆಗಳೆಲ್ಲ ಏನು ಕ್ರೇಜಿ ಆಗಿವೆ. ಎಲ್ಲ ಡಿಫ್ರೆಂಟ್ ಆಗಿರೋ ಬಿಲ್ಡಿಂಗ್ಗಳು ಇಲ್ಲಿ ನೀವು ನೋಡಿದ್ರೆ. ಅವ್ರು ಇನ್ನೊಂಚೂರು ಮುಂದೆ ಹೋಗಿ ಇಲ್ಲಿ 300 ಮೀಟರ್ ರೈಟ್ಗೆ ಹೋಗ್ಬೇಕಂತೆ. ನಾವೇನು ಹಿಂಗೆ ಬಂದ್ಬಿಟ್ವಿ. ಈ ಮೆಟ್ಲು ಹೆಂಗೆ ಕಾಣ್ತಿತ್ತು ನಮಗೆ, ಅಂದ್ರೆ ಕಮ್ಮಿ ಬಿಟ್ಟಿದ್ದೀರ. ಈಗ ಕಮ್ಮಿ ಕ್ರಾಪ್ ಮಾಡ್ರಿ, ಒಂದು ಗೋಡೆ ಥರ ಕಾಣುತ್ತೆ. ಈಗ ಇಲ್ಲಿ ಮೆಟ್ಲಿದೆ ಅಂತ ಯಾರು ಬೋಲಿಲ್ಲ ಒಂದ್ಸಲ. ನಾವು ಡಿಸೈನ್ ಅನ್ಕೊಂಡು ನೋಡ್ರಿ ಬಂದು ಹತ್ರ ಮೆಟ್ಲು ಕಾಣ್ತಿದೆ, ಈ ಥರದ್ದೆಲ್ಲ ಆಗ್ತಿದೆ. ಇವಾಗ ಮಳೆ ಬಂದು ಒಂಥರ ನಾವು ಮಾನ್ಸೂನ್ ವೈದ್ನ ಫೀಲ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಹೇಳ್ಬೇಕು ಅಂತ. ಇನ್ನೊಂದು ಸ್ವಲ್ಪ ದಿವಸ ಯುಗಾದಿ ಮಳೆ ಬರಬೇಕಿತ್ತು, ಮಳೆ ದಿನ ಬರಲಿಲ್ಲ. ಸೊ ಅದಕ್ಕೆ ಇವಾಗ ಎಲ್ಲ ಕಡೆ ಬರ್ತೈತೆ, ಬೆಂಗಳೂರಲ್ಲಿ ಬರ್ತೈತೆ ಅಂತ ಹೇಳ್ತಿದ್ರು. ನೋಡೋಣ, ಈ ಥರ ಮಳೆ ಬಂದ್ಬಿಟ್ರೆ ನಾವು ಎಷ್ಟೇ ಕಿಲೋಮೀಟರ್ಲಿ ಹೊಡಿಬೋದು. ಅದ್ಬಿಟ್ಟು ಬಿಸಿಲಲ್ಲೆಲ್ಲ ಆಗಲ್ಲ ಗುರು, ಕಷ್ಟ ಹೋಗಿ. ಹಾಯ್, ಯಾರಿಗೆ ಮಾಡ್ತಾ ಇದ್ಯೋ ಬ್ರೋ? ಇದೇನು ಹೇಳಿ, ಇದು ತಪ್ಪು ಮಾವ. ಯಾಕೆ ಜನರೇ ಇದಪ್ಪ ಫಾಂಟೇನಿಯಸ್ ಸ್ಟ್ರೀಟ್ ಅಂದ್ರೆ ನೋಡಪ್ಪ, ಇದೇ ಕಲರ್ ಬಿಲ್ಡಿಂಗ್ ಅಷ್ಟೇ, ಇನ್ನೇನಿಲ್ಲ. ಇನ್ನೇ ನಮಗೂ ಕಾಲು ಹಿಡಿತಿದ್ವಲ್ಲ ಮಳೆ, ಬೇರೆ ಬೀಚ್ಗೆಲ್ಲ ಬರಲ್ಲ. ಸೊ ಅದಕ್ಕೆ ಇಲ್ಲಿಗೆ ಬಂದೆ, ಒಂದ್ರೆ ವಿಸಿಟ್ ಹಾಕೋಣ ಅಂತ ನೋಡ್ರಿ. ಈ ಮನೆಗಳೆಲ್ಲ ಅದೆಷ್ಟು ಫೋಟೋ ನೋಡ್ರಿ, ನೀವು ರಿಯಾಲಿಟಿ ನೋಡ್ರಿ, ಫುಲ್ ಮನೆಯಲ್ಲಿ ಕಲರ್ ಕಾಣ್ತಾನೆ ಇಲ್ಲ. ಎಲ್ಲರೂ ಹೊತ್ತಿಗೆ ಕಲರ್ ಕೊಟ್ಬಿಟ್ಟು ನೀಟಾಗಿ ಫಿಲ್ಟರ್ ಹಾಕ್ಬಿಟ್ಟು ತೆಗ್ದ್ಬಿಟ್ಟವ್ರೆ. ಮಚ್ಚ ಆಕ್ಚುಲ್ ರಿಯಾಲಿಟಿ ಇದೆ ನೋಡ್ರಿ. ಅಲ್ಲಿ ನೀರು ಬರ್ತಾ ಇದೆ, ನೀರು ಎಳಿತಾವ್ರೆ. ಅದರಿಂದ ಮೇಲೆ ಬಂಡೆ ನೀರಿರೋ ಮಾಮ್, ಏನೇನೋ ಡಿಫ್ರೆಂಟ್ ಆಗೈತೆ ಗುರು. ಯಾವ ದೇವಸ್ಥಾನ ಅಂತ ಗೊತ್ತಾಗಿಲ್ಲ, ಕಾಟೇರಮ್ಮ ಅಂತ ಅಲ್ಲ. ಮುಖ ನೋಡು, ಹೆಗಣ ಕಡಿದಿರೋ ತೆಂಗಿ ಚಿಪ್ಪಿದ್ದಂಗಿದೆ. ಕಾಟೇರಮ್ಮ. ಓಯ್ ನೀನು, ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಸತ್ತೋಯ್ತೀನಿ ಕಣ. ನಮ್ಮ ಹುಡುಗ ಫೋಟೋ ಇಡ್ಸ್ಕೊಳಕ್ ಇಷ್ಟೊತ್ತವರೆಗೂ ಅಲ್ಲೇ ಆಯ್ತು. ಇವಾಗ ಇಲ್ಲಿ ಬಂದ, ಇನ್ನೊಂದು ನಮ್ ಸಾಯಿರಪ್ಪನ ಮನೆಗೆ ಬಂತವನೆ. ಏನಂದೆ? ಇನ್ನೊಂದ್ಸಲ ನಮ್ ಸಾಯಿರಪ್ಪನ ಮನೆಗೆ ಬಂತವನೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಫೋಟೋ ಇಡ್ಸ್ಕೊಳಕ್ ಬಂದವನೆ ನೋಡಿ, ಸೇಮ್ ನಾನು ಲಲ್ಲಿ ಅಂತವನೆ. ಬೆಳ್ತಂಗಡಿ ಬರಕಿಲ್ಲ ನೀವು, ನೋವು ತಿಂತಾ ಇದ್ದೀರಿ ಅನ್ನೋ ತಪ್ಪು ಗೊತ್ತಾಡ. ಬೆಳ್ತಂಗಡಿ ಬರಕಿಲ್ಲ ನೀವು, ಸರಿ ಬರ್ರ. ಬೆಳ್ತಂಗಡಿ ಓ ಹೆಣ್ಮಗು ಓ ಗಂಡು ಮಗು ಸಾರಿ ಜನ್ಮಕ್ಕೆ ಹೋಗೋ. ನೋಡ್ರಿ, ನಮ್ಮ ಹುಡುಗರು ಅಲ್ಲಿ ಫೋಟೋ ಶೂಟ್ ಮಾಡ್ತಾವ್ರೆ. ಇನ್ನೂ ಮುಗಿದಿಲ್ಲ ಇವ್ರದ್ದು, ಏನೋ ಮಾಡ್ತಾವ್ರೆ. ನಾನು ನೋಡ್ತಾ ಇದ್ದೀನಿ, ಆಯ್ತಿಲ್ಲ ಒಂದು ನಿಮಿಷ ಬರ್ರಿ ತೋರಿಸ್ತೀನಿ ನೋಡ್ರಿ. ನಾನೇನಯ್ಯ ತಪ್ಪು ಮಾಡ್ದೆ? ಇದೇ ಬಿಗ್ ಡ್ಯಾಡಿ ಕೆಸಿನೋ. ಬಿಗ್ ಡ್ಯಾಡಿ ಅವರು ಕಾಣ್ತಾ ಇಲ್ಲ, ಡ್ಯಾಡಿ ಅವರು ಎಲ್ಲ ಔಚಿಕೊಂಡ್ಬಿಟ್ಟವ್ರೆ. ಡ್ಯಾಡಿ ಅವರು ಆ ಕಡೆ ಎಲ್ಲರೂ ಇರ್ಬೋದೇನೋ. ಬಿಗ್ ಡ್ಯಾಡಿ ಅಲ್ಲಿ ಅದೇ ಅಲ್ವಾ, ಅಲ್ಲಿ ಬಿಗ್ ಡ್ಯಾಡಿ ಅವರು ಅಲ್ಲೇ ನಿಂತಿದ್ದಾರೆ ನೋಡ್ರಪ್ಪ. ಇದೇನೆ ಬಿಗ್ ಡ್ಯಾಡಿ ಕೆಸಿನೋ. ಓಪನ್ ಎಲ್ಲ ಇಲ್ಲೇನೆ, ಎಂಟ್ರೆನ್ಸ್ ಇದೆ ನೋಡಿ. ನೋಡಿ ಬಿಗ್ ಡ್ಯಾಡಿ ಕೆಸಿನೋ ಡೈರೆಕ್ಷನ್. ಬಿಗ್ ಡ್ಯಾಡಿ ಒಳಗೆ ಹೋಗಕ್ಕೆ ಟಿಕೆಟ್ ತಗೋಬೇಕು. ನಿಮ್ಮ ಅಪ್ಪ ಕೊಡ್ತಾರೆ.
ನೋಡ್ರಿ ಇಲ್ಲೂ ಒಂದು ಎಂಟ್ರಿ ಇದೆ ಕೆಸಿನೋಗೆ. ಅದು ಬಿಟ್ರೆ ಮುಂದೆ ಅಲ್ಲೂ ಒಂದು ಎಂಟ್ರಿ ಇದೆ ಬಿಗ್ ಡ್ಯಾಡಿಗೆ. ಇದು ಕೆಸಿನೋ ಪ್ರೈಡ್ ಅಂತ ಇಲ್ಲಿರೋದು, ಆದ್ರೆ ಅದೇ ಬಿಗ್ ಡ್ಯಾಡಿ ಅಂತ. ಎಲ್ರಿಗೂ ಒಂದೊಂದು ಪ್ರೈಸ್ ಅಮೌಂಟ್ ಇದೆ. ಒಂದು 3,000 ಅಂತಿದೆ, ಇನ್ನೊಂದು ನೋಡಿದ್ರೆ 2,000 ಇರುತ್ತೆ. ಎಂಟ್ರಿ ಫೀಸ್ ಅಷ್ಟೇ. ಅಂದ್ರೆ ಅಲ್ಲಿ ಒಳಗೆ ಇನ್ನೂ ಬೇರೆ ಬೇರೆ ಥರ ಅಲ್ಲೆಲ್ಲ ಬೇರೆ ಬೇರೆ ಪ್ರೈಸ್ಗಳು ಇರ್ತದೆ. ಸೊ ಹಂಗೆ ಇಲ್ಲಿಂದ ಕೆಸಿನೋ ನೋಡೋಕ್ಕೂ ಒಂದು 200 ಫೀಟ್ ಅಂತಿತ್ತು ಅಷ್ಟೇ. ಸೊ ಅದಕ್ಕೆ ಹಿಂಗೆ ಬಂದ್ವಿ. ಏನು ವಾರನೂ ಬಿಟ್ಟಿಲ್ಲ ನೋಡಿ. ಬೇಜಾನ್ ಕೆಸಿನೋ ನೋಡಿ. ಮೆಜೆಸ್ಟಿಕ್ ಪ್ರೈಡ್ ಅಂತ ಇದೆ, ಮೇನ್ ಸ್ಟ್ರೀಟ್ನ ಮೇರೆ ಆದ್ರಿ. ಮ್ಯೂಸಿಕ್ ಪ್ರೈಡ್ ಅಂತ ಕೆಸಿನೋ ಒಂದಿದೆ. ಏನೋ ನಾನು ಆ ಥರ ಕೆಸಿನೋ ಒಳಗೆ ಹೋಗೋರು ಅಂತ ಬಂದೆ ಅನ್ಕೊಳ್ರಿ. ಲಕ್ಕಿದ್ರೆ ಲಕ್ಷಾಧಿಪತಿ ಐತೀವಿ, ಲಕ್ ಕಳ್ಕೊಂಡ್ರೆ ಲಕ್ ಮಾಡ್ಕೊತೀವಿ ಅಷ್ಟೇ. ಇಲ್ಲ ಆ ಕಡೆ ಎಲ್ಲಾರ ಹೋದ್ರೆ ಆ ರೋಡಲ್ಲೆಲ್ಲ ಹೋದ್ರೆ ನಿಮಗೆ ಕೆಸಿನೋಗಳೆಲ್ಲ ಕಾಣುತ್ತೆ. ಇಲ್ಲ ಆ ಫ್ಲೇವರ್ ನೋಡ್ರಿ, ಆ ಫ್ಲೇವರ್ ಕೆಸಿನೋಗಳೆಲ್ಲ ಕಾಣುತ್ತೆ. ಕೆಸಿನೋ ರೈಡ್ ಅಂತಾರೆ. ಏನು ಕಾಸು ಕೊಟ್ಬಿಟ್ಟು ರೈಡೆಲ್ಲ ಕರ್ಕೊಂಡೋಗಲ್ಲ ಗುರು. ಕಾಸೆಲ್ಲ ಇಲ್ಲ, ಸುಮ್ಮನೆ ತೋರಿಸ್ತಾರಷ್ಟೇ. ಫೋನಿಗೆ ಈ ಜಾಗದಲ್ಲೇ ಪವರ್ ಬ್ಯಾಂಕ್ ಇತ್ತು. ಪವರ್ ಬ್ಯಾಂಕ್ ಕುತ್ಕೊಂಡ ಅದು ಅಪ್ಪ ನಾನು ಕುಡ್ದಿದ್ದೀನಿ ಅಂತಂದ್ರೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ ಕುಡಿ ಕುಡಿ ನನ್ನ ಮನೆ. ಈ ತೀರ್ಥದ ಮಜಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ತೀರ್ಥಕ್ಕೆ ಈ ತೀರ್ಥ ಎಷ್ಟೋ ವಾಸಿ.